ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಹೈಟೆಕ್ ಖಾಸಗಿ ಬಸ್ ನಿಲ್ದಾಣ. ಇದೇ ನಿಲ್ದಾಣದಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ತಮ್ಮ ಸ್ಥಳಗಳಿಗೆ ತೆರಳಲು ಬಂದು ಹೋಗುತ್ತಾರೆ. ಇದೇ ಆವರಣದಲ್ಲಿ ಬೇಸಿಗೆ ಹಿನ್ನೆಲೆ ನಗರದ ಜನತೆಗೆ ನೀರಿನ ಅಭಾವವಾಗದಂತೆ ನಗರಸಭೆಯಿಂದ ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಆದರೆ ಇದೇ ವೇಳೆ ಮೇಲಕ್ಕೆ ಬಂದ ಮಣ್ಣನ್ನು ಸರಿಯಾಗಿ ತೆರವುಗೊಳಿಸದೆ ಬಸ್ ನಿಲ್ದಾಣದಲ್ಲೇ ಬಿಟ್ಟು ಹೋಗಿರುವುದರಿಂದ ಸ್ಥಳದ ಪರಿಸ್ಥಿತಿ ಕೆಸರುಗದ್ದೆಯಂತಾಗಿದೆ. ಇನ್ನೊಂದೆಡೆ ನಿಲ್ದಾಣದ ಮೈದಾನ ಸಂಪೂರ್ಣವಾಗಿ ಧೂಳಿನಿಂದ ಆವರಿಸಿಕೊಂಡಿದೆ. ಸರ್ ನಮಸ್ಕಾರ, ನಮ್ಮ ಹೆಸರು ರಮೇಶ್ ಅಂತ. ಏನು ಸರ್, ಇಲ್ಲಿ 8 ದಿನದಿಂದ ಈ ಬೋರ್ವೆಲ್ ಹಾಕಿ ವಿಪರೀತ ಧೂಳು, ಪ್ರಪಂಚದಲ್ಲಿ ಎಷ್ಟು ಕಾಯಿಲೆ ಇದೆ ಅಷ್ಟು ಕಾಯಿಲೆನೂ ಜನಗಳಿಗೆ ಬರ್ತದೆ. ಏನು ಈ ಧೂಳಲ್ಲಿ 8 ದಿನದಿಂದ 9 ದಿನದಿಂದ ಕೇಳ್ಕೊಂಡ್ರು ಯಾರು ಎತ್ತೋರಿಲ್ಲ ಈ ಮಣ್ಣನ್ನ. ಈ ಧೂಳಲ್ಲಿ ಹೆಂಗೆ ಸರ್ ಡ್ಯೂಟಿ ಮಾಡೋದಿಲ್ಲಿ? ಬಸ್ಸಿಗೆ ಜನನೂ ಬರ್ದಿರಾಗ್ಬಿಟ್ಟವ್ರೆ. ವಿಪರೀತ ಧೂಳು, ಅಂಗಡಿಗವ್ರಿಗೂ ವ್ಯಾಪಾರ ಇಲ್ಲ, ಎಲ್ಲ ಧೂಳು ತುಂಬೋಗಿ ಇಲ್ಲಿ ಜನ ಓಡಾಡೋಕ್ಕೆ ಬೇಜಾರಾಗ್ತಾ ಇದೆ ಸರ್. ಈ ಬೋರ್ವೆಲ್ ಪೌಡ್ರ್ ಸರ್, ಇದು ಪೌಡ್ರ್ ಎತ್ತಕ್ಕೆ 8 ದಿನದಿಂದ ಹೇಳ್ತಾನೆ ಇದ್ದೀವಿ, ಯಾರು ಎತ್ತಲಿಲ್ಲ. ನಗರಸಭೆಯಿಂದ ಸರ್, ನಗರಸಭೆಯಿಂದ ಹಾಕಿದ್ದಾರೆ. ಮೊನ್ನೆ ಕಮಿಷನರ್ಗೆ ಫೋನ್ ಮಾಡಿದ್ರು, ಮಾಡಿಸಿದ್ದೀವಿ ಯಾರ್ಯಾರ ಕೈಯಲ್ಲೋ, ಆಯಿತು ಇವತ್ತು ಕ್ಲೀನ್ ಮಾಡ್ತೀವಿ ಅಂತಿದ್ದಾರೆ. ಯಾರು ಕ್ಲೀನ್ ಮಾಡಲಿಲ್ಲ ಸರ್. ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ತೆರವು ಮಾಡಿದ್ರೆ ಒಳ್ಳೆಯದಾಗ್ತದೆ. ತೆರವು ಮಾಡಿ ನೀರು ಸರ್, ಧೂಳು ಸರ್, ಮೂಗು ಮುಚ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ನೋಡ್ತಾ ಇದ್ದೀರಿ ಸರ್, ನೀವೆಲ್ಲ ನೋಡ್ತಾ ಇದ್ದೀರಿ. ಇನ್ನು ಬಸ್ ನಿಲ್ದಾಣದಲ್ಲಿ ವಾಹನಗಳು ಹಾಗೂ ಬಸ್ಗಳು ಸಂಚರಿಸುವಾಗ ಎದ್ದೇಳುವ ಧೂಳಿನಿಂದ ಪ್ರಯಾಣಿಕರು ಹಾಗೂ ಅಂಗಡಿ ಮಾಲೀಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದಾಗಿ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯನ್ನು ಹಲವು ಬಾರಿ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ತಕ್ಷಣವೇ ಮಣ್ಣನ್ನು ತೆರವುಗೊಳಿಸಿ ಎಂದು ಜನರು ಆಗ್ರಹಿಸಿದ್ದಾರೆ. ನಮ್ಮ ಹೆಸರು ಗಣೇಶ್ ಅಂತ. ಇದುವರೆಗೂ ಬೋರ್ ಹಾಕ್ದಾಗಿಂದ ಇಲ್ಲಿ ಹೋಗೋ ಬರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕಾಲೇಜಿಗೆ ಹೋಗೋ ಅಂಥ ಮಕ್ಕಳು, ವಯಸ್ಸಾದವರು ಅಲ್ಲಿ ಕೊಚ್ಚೆಯಲ್ಲಿ ಅಲ್ಲಿ ಬಿದ್ದು ಎಲ್ಲ ಒದ್ದಾಡಿಕೊಂಡು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಇದುವರೆಗೂ ಅಲ್ಲಿ ಹಾಕ್ದಾಗಿಂದ ಅಲ್ಲಿ ಒಂದು ಬ್ಯಾರಿಕೇಡ್ ಆಗಲಿ ಏನೇ ಒಂದಾಗಲಿ ಇಕ್ಕಿಲ್ಲ. ಏನಿಕ್ಕೂ ಗೊತ್ತಾಗ್ದಿರ ಆಕಸ್ಮಿಕವಾಗಿ ಬೀಳ್ತಾ ಇದ್ದಾರೆ. ದಿನ ಏನಿಲ್ಲ ಅನ್ನೋ ಒಂದು 3ರಿಂದ 4 ದಿನ ಬಿದ್ದು ಎದ್ದೋಳ್ತಾ ಇದ್ದಾರೆ ಆ ಕೊಚ್ಚೆಯಲ್ಲಿ. ಯಾಕೆಂದರೆ ಮಣ್ಣು ಕಾಣಿಸಲ್ಲ, ಸಡನ್ನಾಗಿ ಬರ್ತಾರೆ. ಆ ಕಡೆ ಈ ಕಡೆ ಬಸ್ಸುಗಳು ಇರ್ತಾರೆ, ಅದರಲ್ಲಿ ದಾರಿ ಐತಲ್ಲ ಅಂತ ಇರ್ತಾರೆ. ಬಟ್ಟೆ ಎಲ್ಲ ಬೂದಿ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವ್ಯಾಪಾರಕ್ಕೂ ನಮಗೂ ತೊಂದರೆ ಆಗ್ತಾಯಿದೆ. ಯಾಕೆಂದರೆ ಇದೆಲ್ಲ ಡಸ್ಟ್ ಅಲರ್ಜಿ, ಎಲ್ಲ ಧೂಳು, ಎಲ್ಲ ಗಲೀಜು ಜಾಸ್ತಿ ಆಗ್ತಾಯಿದೆ. ಒಟ್ಟಾರೆಯಾಗಿ ಸ್ಥಳೀಯ ಆಡಳಿತದಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವುದು ಬಿಟ್ಟು ಬೇಜವಾಬ್ದಾರಿ ತೋರುತ್ತಿರುವುದು ವಿಪರ್ಯಾಸವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.